ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡು. ಅಮ್ಮ ಸಾರಿ ಅಮ್ಮ. ಏನ್ ಸಾರಿ? ನಿನ್ಗೋಸ್ಕರ ನಾನು ಎಲ್ಲೆಲ್ಲಿ ಹುಡುಕಿದೀನಿ ಗೊತ್ತಾ ನಿನಗೆ? ಹೇಳ್ದೆ ಕೇಳ್ದೆ ಯಾಕೆ ನೀನ್ ಇಲ್ಲಿಗೆ ಬಂದೆ? ನನಗ್ ಟೆನ್ಷನ್ ಆಗಲ್ವಾ ಹೇಳು? ಅದು ಮ್ಯಾಜಿಕ್ ಮಾಸ್ಟರ್ ನೋಡಕ್ ಬಂದ. ಮ್ಯಾಜಿಕ್ ಮಾಸ್ಟರ? ನನ್ನ ಅನುಮಾನ ನಿಜ ಆಯ್ತು. ಹೌದು, ಅವರೇ ಇಲ್ಲಿಗೆ ಬರಕ್ ಹೇಳಿದ್ರ ನಿನ್ಗೆ? ಅವ್ರು ಹೇಳಿಲ್ಲ, ನಾನೇ ಬಂದೆ. ಯಾಕೆ ಬಂದೆ ನೀನು? ಅದು ತೇಜ ಸ್ಕೂಲಲ್ಲಿ ಹೇಳ್ದ, ಮ್ಯಾಜಿಕ್ ಮಾಸ್ಟರ್ಗೆ ಹುಷಾರಿಲ್ಲ, ಜ್ವರ ಬಂದಿದೆ ಅಂತ. ತೇಜ ಸ್ಕೂಲಿಗೆ ಹೋಗಿದ್ದಾನೆ. ತೇಜ ಅವ್ರ ಅಪ್ಪನೂ ಮನೇಲಿಲ್ಲ. ಇನ್ನು ಸುಲೋಚನ ಅಜ್ಜಿನ ಊರಿಗೆ ಹೋಗಿದ್ದಾರೆ. ಈಗಿದ್ದ ಮ್ಯಾಜಿಕ್ ಮಾಸ್ಟರ್ನ ಯಾರು ನೋಡ್ಕೋತಾರೆ? ಓ, ಅವ್ರನ್ನ ನೋಡ್ಕೊಳಕ್ಕೆ ನೀನ್ ಬಂದ್ಯಾ? ಹೂ ಅಮ್ಮ. ಏನ್ ಹೂ? ಯಾರಾದ್ರೂ ಹೇಳ್ದೆ ಕೇಳ್ದೆ ಹೀಗ್ ಬರ್ತಾರಾ? ಸ್ಕೂಲಿಂದ ನೀನ್ ಕಾಣ್ತಿಲ್ಲ ಅಂತ ಫೋನ್ ಬಂದಾಗ ನನಗ್ ಜೀವನೇ ಹೋದಂಗಾಯ್ತು ಗೊತ್ತಾ ನಿನ್ಗೆ? ಸಾರಿ ಅಮ್ಮ. ತಪ್ಪು ಮಾಡೋದು, ಸಾರಿ ಕೇಳೋದು, ಇದೇ ಆಗೋಯ್ತಲ್ಲ ನಿನಗೆ. ನಿನ್ನ ಹತ್ರ ಫೋನ್ ಇಲ್ಲ, ನೀನ್ ಎಲ್ಲಿದ್ಯಾ ಅಂತ ಗೊತ್ತಿಲ್ಲ, ಎಲ್ಲಿ ಹುಡ್ಕೋದು ಅಂತ ಗೊತ್ತಿಲ್ಲ. ನನಗ್ ಟೆನ್ಷನ್ ಆಗಲ್ವಾ ಹೇಳು? ಯಾರಾದ್ರೂ ನಿನ್ನ ಹೊತ್ಕೊಂಡು ಹೋಗಿದ್ರೆ? ಸಾರಿ ಅಮ್ಮ, ನಂಗಿದ್ ಯಾವ್ದು ಗೊತ್ತೇ ಆಗ್ಲಿಲ್ಲ. ಮ್ಯಾಜಿಕ್ ಮಾಸ್ಟರ್ಗೆ ಹುಷಾರಿಲ್ಲ ಅಂದ ತಕ್ಷಣ ಅವ್ರನ್ನ ನೋಡ್ಬೇಕು ಅನ್ನಿಸ್ಬಿಡ್ತು. ಅಟ್ಲೀಸ್ಟ್ ನೀನ್ ಯಾರಿಗಾದ್ರೂ ಹೇಳ್ಬಿಟ್ ಬರ್ಬೇಕಿತ್ತಲ್ಲ. ನನಗ್ ಆಫೀಸಲ್ಲಿ 1000 ಕೆಲ್ಸ ಇತ್ತು ಕಂದ. ನಿನ್ ಸ್ಕೂಲಿಂದ ನೀನ್ ಕಾಣಿಸ್ತಿಲ್ಲ ಅಂತ ಫೋನ್ ಬಂದಿದ ತಕ್ಷಣ ನನಗೆಷ್ಟು ಭಯ ಆಯ್ತು ಗೊತ್ತಾ? ಎಲ್ಲಾ ಕೆಲ್ಸನೂ ಹಾಗೆ ಬಿಟ್ಟು ಓಡ್ ಬಂದೆ ನಾನು. ಯಾಕೆ ಹೀಗಿಷ್ಟು ಟೆನ್ಷನ್ ಕೊಡ್ತೀಯ ನೀನ್ ನನಗೆ? ಅಮ್ಮ ಪಾಪ ಅಮ್ಮ, ಮ್ಯಾಜಿಕ್ ಮಾಸ್ಟರು ನಾನು ಬಂದಿರ್ಲಿಲ್ಲ ಅಂದ್ರೆ ಅವ್ರನ್ನ ನೋಡ್ಕೊಳಕ್ ಯಾರು ಇಲ್ಲ ಗೊತ್ತಾ? ದೊಡ್ಡ ಮನುಷ್ಯಲು ನೋಡ್ ನೀನು. ಏನ್ ನೋಡ್ಕೋತೀಯ ನೀನು? ನಾನು ಮ್ಯಾಜಿಕ್ ಮಾಸ್ಟರ್ಗೆ ಗಂಜಿ ಮಾಡ್ಕೊಟ್ಟೆ, ಹಣೆ ಮೇಲೆ ತಣ್ಣೀರ್ ಬಟ್ಟೆ ಇಕ್ತೆ, ಆಮೇಲೆ ಮಾತ್ರೆ ಕೊಟ್ಟೆ, ತಲೆಗೆಲ್ಲ ಔಷಧಿನ ಹಚ್ತೆ ಗೊತ್ತಾ? ನನ್ ಮಗಳು ಇಷ್ಟೊಂದು ಮ್ಯಾನಿಪುಲೇಟ್ ಹೇಗಾದ್ಲು? ಅಲ್ಲ, ಇವನ್ ಏನ್ ಹೇಳಿ ಇವಳು ತಲೆ ಕೆಡ್ಸಿದಾನೆ? ಅರ್ಥನೇ ಆಗ್ತಿಲ್ವಲ್ಲ. ಅಯ್ಯೋ, ಅಯ್ಯೋ ಪಲ್ಲವಿ, ಎಷ್ಟು ಒಳ್ಳೆ ಸಂಸಾರ ಇತ್ತು, ಹುಳಿ ಹಿಂಡ್ಬಿಟ್ಟಿಯಲ್ಲೇ. ನನ್ ಸುಖ ಶಾಂತಿ ನೆಮ್ಮದಿ ಎಲ್ಲ ಕಿತ್ಕೊಂಡ್ಬಿಟ್ಟಿಯಲ್ಲೇ. ನಾನು ಪ್ರೀತಿಸಿದ ಹುಡುಗಿ ನಮ್ಮ ಮದುವೆ ಆಗಿ ನೆಮ್ಮದಿ ಆಗಿದ್ದೆ. ನಾನು ಯಾಕೆ ಬಂದೆ ನನ್ನ ಜೀವನದಲ್ಲಿ? ನೀನ್ ಯಾಕೆ ಬಂದೆ? ನಿನ್ನಿಂದ ನನ್ನ ನೆಮ್ಮದಿನೇ ಹಾಳಾಗೋಯ್ತು, ನಿನ್ನಿಂದ ನನ್ನ ಪ್ರೀತಿನೂ ಹಾಳಾಗೋಯ್ತು. ನನ್ನ ಪ್ರಾಣಕ್ಕಿನ್ನ ಹೆಚ್ಚಾಗಿ ಪ್ರೀತಿಸಿರೋ ಹುಡುಗಿ ನನ್ನ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ನನ್ನ ಮುಖ ನೋಡಿದ್ರೆ ಉರಿದು ಬೀಳೋಷ್ಟು ಮಾಡಿದ್ಲು. ನಿನ್ನ ಮಾತನ್ನ ನಂಬ್ಕೊಂಡು ನನ್ನ ಸಂಬಂಧನೇ ಕಳ್ಕೊಂಡೆ. ನನ್ನ ಮೇಲಿನ ದ್ವೇಷಕ್ಕೆ ನನ್ನ ಮಗುನೂ ಮುಟ್ಟಕ್ ಬಿಟ್ಟಿಲ್ಲ. ಯಾಕಮ್ಮ ಮಾತಾಡ್ತಾ ಇಲ್ಲ? ನನ್ನ ಮೇಲೆ ಇನ್ನ ಕೋಪನಾ? ಕೋಪ ಬರ್ದೇ ಇರುತ್ತಾ ಕಂದ? ಅಮ್ಮ, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡ್ಬೇಕು ಅಂತ ನೀನತ್ತಾನೆ ಹೇಳಿರೋದು. ಹಾಗಂತ ಕಷ್ಟನ ನಮಗ್ ನಾವೇ ತಗೊಂಡು ಇನ್ನೊಬ್ರಿಗೆ ಸಹಾಯ ಮಾಡಕ್ ಹೋಗ್ಬಾರ್ದು ಕಂದ. ನಂಗೇನು ಕಷ್ಟ ಆಗಿಲ್ವಲ್ಲಮ್ಮ? ಅಲ್ಲಿ ನಂಗ್ ಕಷ್ಟ ಆಯ್ತಲ್ಲ. ಎಲ್ಲಿ ಆ ಮ್ಯಾಜಿಕ್ ಮಾಸ್ಟ್ರು? ಮೊದ್ಲು ಅವ್ರನ್ನ ಕರಿ, ಅವ್ರಿಗೆ ಫಸ್ಟ್ ಕ್ಲಾಸ್ ತಗೋಬೇಕು. ಅಮ್ಮ ಪ್ಲೀಸ್ ಅಮ್ಮ, ಅವ್ರಿಗೆ ಭಯಬೇಡ, ಅವ್ರು ತುಂಬಾ ಒಳ್ಳೆಯವರು. ಇಲ್ಲ, ನನ್ ಮಗಳು ಮುಂದೆ ನಾನು ಕೋಪ ತೋರಿಸ್ಬಾರ್ದು, ಕಂಟ್ರೋಲ್ ಮಾಡ್ಕೋಬೇಕು. ಸರಿ, ಬೈಯಲ್ಲ. ಅವನೇ ಮ್ಯಾಜಿಕ್ ಮಾಸ್ಟರ್ನ ನೋಡಿಲ್ಲ ತಾನೆ? ಅವತ್ ನೋಡಕ್ ಬಂದಾಗ ಅವ್ರು ಸಿಕ್ಕೇ ಇಲ್ಲ ಅಲ್ಲ. ಆದ್ರೆ ಅವತ್ತು ಮ್ಯಾಜಿಕ್ ಮಾಸ್ಟರ್ನ ನೀನು ಮೀಟ್ ಮಾಡ್ಕೊಂಡು ಹೋಗ್ಬೇಕು. ಅವರೆಷ್ಟು ಒಳ್ಳೆಯವ್ರು ಗೊತ್ತಾ? ಎಸ್, ಇವತ್ ಎಷ್ಟೊತ್ತಾದ್ರೂ ನಾನು ಅವ್ರನ್ನ ಮೀಟ್ ಮಾಡೇ ಹೋಗ್ಬೇಕು. ಅವ್ರು ಯಾಕೆ ನನ್ ಮಗಳ ಹಿಂದೆ ಬಿದ್ದಿದ್ದಾರೆ ಅಂತ ತಿಳ್ಕೊಂಡೇ ಹೋಗ್ಬೇಕು. ನನ್ನ ಮಗಳಿಂದ ದೂರ ಇರಿ ಅಂತ ವಾರ್ನ್ ಮಾಡೇ ಹೋಗ್ಬೇಕು. ಅಮ್ಮ, ಮ್ಯಾಜಿಕ್ ಮಾಸ್ಟರ್ ಬರೋವರೆಗೂ ವೇಟ್ ಮಾಡ್ತಾ ತಾನೆ? ಎಲ್ಲೋದ್ರು ಅವರು? ಅವ್ರ ಕಣ್ಣಿಗೆ ಧೂಳ್ ಬಿತ್ತಲ್ಲ, ಅದಕ್ಕೆ
ಅಂತ ಕ್ಲೀನ್ ಮಾಡ್ಕೊಳಕ್ಕೆ ವಾಶ್ರೂಮ್ಗೆ ಹೋದ್ರು. ನನ್ನ ಮನ ನಿಜ ಆಯ್ತು. ಅವ್ರು ಇವತ್ತು ಎಷ್ಟೊತ್ತಾದ್ರೂ ಬರ್ಲಿ, ಮಾತಾಡ್ಸ್ಕೊಂಡೇ ಹೋಗುದು. ಅಟ್ಲೀಸ್ಟ್ ಆ ಮಗು ಮುಖನೂ ನೋಡಕ್ ಬಿಟ್ಟಿಲ್ಲ. ನಿನ್ನಿಂದ ಆಗಿರೋ ಅನ್ಯಾಯ ಒಂದೊಂದಲ್ಲ ಪಲ್ಲವಿ. ನಿನ್ನಿಂದ ನನ್ ಮದ್ವೆ ಬಂಧನೇ ಮುಗ್ದೋಯ್ತು. ನನ್ ಸುಖ, ಶಾಂತಿ, ನೆಮ್ಮದಿ ಎಲ್ಲಾನು ಕಿತ್ಕೊಂಡೆ. ಅಯ್ಯೋ, ನನ್ನ ಮಗುನೂ ಕಿತ್ಕೊಂಡೆ. ನಿನ್ನಿಂದ ನನ್ ಮಗುಗೆ ತಂದೆ ಪ್ರೀತಿನೂ ಇಲ್ದಂಗಾಗೋಯ್ತು. ಅಯ್ಯೋ, ನನ್ನ ಮಗಳು ಮುಖ ನೋಡ್ದಂಗೆ ಒದ್ಲಾಡ್ದಂಗಾಗೋಗಿತ್ತು. ಅಯ್ಯೋ, ಇಲ್ಲ ಇಲ್ಲ, ನಿನ್ನ ಸುಮ್ನೆ ಬಿಡಲ್ಲ ಪಲ್ಲವಿ, ನಿನ್ನ ಸುಮ್ನೆ ಬಿಡಲ್ಲ. ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೀನಿ. ನೀನ್ ಅನುಭವಿಸೋದಕ್ಕೆ ಸಿದ್ಧ ಆಗು. ನಾನ್ ಸ್ವಲ್ಪ ದಿನ ದೂರ ಹೋಗಿದ್ದಕ್ಕೆ ಹಲ್ಕಿತ್ತಿದ್ದ ಹಾವು ತರ ಅನ್ಕೊಂಬೇಡ. ನೀನಿದ್ದ ಪೆಟ್ಟು ಬಿದ್ದಿರೋ ಗಾಯಗಳು, ಆ ಗುರುತುಗಳೆಲ್ಲ ನನ್ನ ಮೈಯಲ್ಲಿ ಹಂಗೇ ಇದೆ. ನಿನ್ನ ಮೇಲೆ ನಾನ್ ಸೇಡ್ ತೀರಿಸ್ಕೊಬೇಕು ಅನ್ಸ್ತಿದೆ. ನೋಡ್ತಿರು ಪಲ್ಲವಿ, ನಾನು ಎಷ್ಟು ಒದ್ದಾಡ್ತಿದ್ದೀನೋ ಅದ್ರ 10 ಪಟ್ಟು ನೀನು ಒದ್ದಾಡ್ತೀಯ. ನಿನ್ನ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕಿತ್ಕೊಂತೀನಿ. ಏನ್ ಅನ್ಕೊಂಡಿದ್ದಾರೆ ಇವರು? ಇವ್ರಿಗೇನೋ ಹುಷಾರಿಲ್ಲ ಅಂತಂದ್ರೆ ನನ್ ಮಗಳು ಯಾಕೆ ಇಲ್ಲಿಗೆ ಬರ್ಬೇಕು? ಸಣ್ಣ ಹುಡುಗಿ ಆಟೋ ಹತ್ಕೊಂಡು ಇವ್ರನ್ನ ಹುಡ್ಕೊಂಡ್ ಬಂದಿದ್ದಾಳೆ ಅಂದ್ರೆ ಎಷ್ಟ್ರ ಮಟ್ಟಿಗೆ ಅವಳು ತಲೆ ಕೆಡ್ಸಿರ್ಬೇಡ. ಇಲ್ಲ, ಇವತ್ತು ಅವನ್ನ ಸುಮ್ನೆ ಬಿಡಲ್ಲ. ಇವ್ರು ಯಾರು, ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ, ಅವ್ರ ಉದ್ದೇಶ ಏನು ಎಲ್ಲಾನು ತಿಳ್ಕೊತೀನಿ. ಬಿಡಲ್ಲ ನಾನು. ಅಲ್ಲ, ಎಲ್ಲದಕ್ಕೂ ಒಂದ್ ಲಿಮಿಟ್ ಅನ್ನೋದು ಬೇಡ್ವಾ? ಎಲ್ಲೇ ಮ್ಯಾಜಿಕ್ ಮಾಸ್ಟ್ರು ಬಂದ್ರಾ? ಇಲ್ಲ ಅಮ್ಮ. ಆಫೀಸಿಗೆ ಬೇರೆ ಲೇಟ್ ಆಗ್ತಿದೆ, ಇಂಪಾರ್ಟೆಂಟ್ ಕೆಲಸ ಆಯ್ತು ನನಗೆ. ಅಮ್ಮ ಎಷ್ಟೊತ್ತಾದ್ರೂ ಸರಿ, ಇವತ್ತು ಮ್ಯಾಜಿಕ್ ಮಾಸ್ಟರ್ನ ಮೀಟ್ ಮಾಡ್ಕೊಂಡೇ ಹೋಗ್ಬೇಕು. ಬರ್ಲಿ, ನಾನು ಅವ್ರ ಹತ್ರ ಮಾತಾಡೋದಿದೆ, ತುಂಬಾ ಪ್ರಶ್ನೆ ಕೇಳೋದಿದೆ. ಅಮ್ಮ, ಮ್ಯಾಜಿಕ್ ಮಾಸ್ಟರ್ಗೆ ಎಲ್ಲ ಗೊತ್ತು. ನೀವೇನ ಕೇಳಿದ್ರು ಪಟ ಪಟ ಅಂತ ಉತ್ತರ ಕೊಟ್ಬಿಡ್ತಾರೆ.